ಇವತ್ತು ಗಗನಚುಕ್ಕಿ ಜಲಪಾತೋತ್ಸವ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರತಿ ವರ್ಷ ಈ ಗಗನಚುಕ್ಕಿ ಜಲಪಾತೋತ್ಸವವನ್ನು ಸರ್ಕಾರ, ಜಿಲ್ಲಾಡಳಿತ ಮತ್ತು ಪ್ರವಾಸೋದ್ಯಮ ಇಲಾಖೆ ಇವುಗಳ ವತಿಯಿಂದ ನಾವು ಆಚರಣೆ ಮಾಡ್ತಾ ಬಂದಿದ್ದೇವೆ. ಇದರ ಉದ್ದೇಶ ಪ್ರಕೃತಿ ಸೌಂದರ್ಯವನ್ನು ಜನರು, ನಾಗರಿಕರು ಅದನ್ನು ಅನುಭವಿಸಬೇಕು. ಹೆಚ್ಚು ಹೆಚ್ಚು ಜನ ಪ್ರವಾಸೋದ್ಯಮಿಗಳು ಈ ಸ್ಥಳಕ್ಕೆ ಬರಬೇಕು ಅಂತಕ್ಕಂಥ ಕಾರಣದಿಂದ ಸರ್ಕಾರನೇ ಈ ಜಲಪಾತೋತ್ಸವವನ್ನು ಆಚರಣೆ ಮಾಡ್ತಾ ಬಂದಿದೆ. ಕರ್ನಾಟಕದಲ್ಲಿ ಅನೇಕ ನದಿಗಳಿದ್ದಾವೆ. ಕಾವೇರಿ ಇದೆ, ಕೃಷ್ಣ ಇದೆ, ತುಂಗಭದ್ರಾ ಇದೆ, ಮತ್ತು ಜೋಗ ಜಲಪಾತ ಇದೆ, ಶರಾವತಿ ನದಿ ಇದೆ. ಇವೆಲ್ಲವೂ ಕೂಡ ನಮ್ಮ ರಾಜ್ಯದಲ್ಲಿ ಆರ್ಥಿಕವಾಗಿ ವೃದ್ಧಿಯಾಗಲಿಕ್ಕೆ ಬಹಳಷ್ಟು ಸಹಕಾರಿಗಳಾಗಿದ್ದಾವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಗಗನಚುಕ್ಕಿ ಇದೆಯಲ್ಲ, ಕಾವೇರಿ ನದಿ ಕವಲೊಡೆದು ಅಲ್ಲಿಂದ 300 ಅಡಿ ಎತ್ತರದಿಂದ ನೆಲಕ್ಕೆ ಬೀಳ್ತದೆ. ಇದು ಅತ್ಯಂತ ಸೊಗಸಾದಂಥ, ಅತ್ಯಂತ ಸೌಂದರ್ಯದಿಂದ ಕೂಡಿರ್ತಕ್ಕಂಥ ಒಂದು ಪ್ರದೇಶ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕೋಸ್ಕರನೇ ಸಾವಿರಾರು ಜನ ಇದನ್ನು ನೋಡಲಿಕ್ಕೆ ಬರ್ತಾರೆ. ಇದು ಒಂದು ಪ್ರಮುಖವಾದಂಥ ಪ್ರವಾಸೋದ್ಯಮ ಕೇಂದ್ರವಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಕಳೆದ ವರ್ಷ ಬಂದಿದ್ದೆ ಇಲ್ಲಿಗೆ. ಕಳೆದ ವರ್ಷ ಇದೆ ಅಂದರೆ ಯಾವ ತಿಂಗಳಲ್ಲಿ ಬಂದಿದ್ದದು? ಸೆಪ್ಟೆಂಬರ್ ತಿಂಗಳ. ಕಳೆದ ವರ್ಷನೂ ಕೂಡ ಇದೇ ಸೆಪ್ಟೆಂಬರ್ನಲ್ಲಿ ಬಂದಿದ್ದೆ. ಅವತ್ತು ಕೂಡ ಈ ಸೊಗಸಾದಂಥ ವಾತಾವರಣ ಇದೆಯಲ್ಲ, ಇದನ್ನ ಅನುಭವಿಸ್ತಕ್ಕಂಥವ್ರಿಗೆ ಗೊತ್ತಾಗ್ತದೆ ಇದು. ಅದಕ್ಕಾಗಿ ಹೆಚ್ಚು ಹೆಚ್ಚು ಜನರು ಪ್ರವಾಸೋದ್ಯಮದಲ್ಲಿ ತೊಡಗಿಸ್ಕೊಳ್ಬೇಕು. ನಾವು ಆ ಕಾರಣಕ್ಕೋಸ್ಕರನೇ ಶಕ್ತಿ ಯೋಜನೆಯನ್ನು ಮಾಡಿದ್ದೇವೆ. ಪ್ರವಾಸೋದ್ಯಮ ಕೇಂದ್ರಗಳಿಗೆ ಜನ ಹೋಗ್ಲಿ, ಹೆಚ್ಚೆಚ್ಚಾಗಿ ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳು ಹೋಗ್ಲಿ, ಫ್ರೀ ಬಸ್ನಲ್ಲಿ ಕರ್ಕೊಂಡ್ಬರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇದು ಇಡೀ ರಾಜ್ಯದಲ್ಲಿ ಶಕ್ತಿ ಯೋಜನೆ ಜಾರಿಗೆ ಬಂದಿದೆ. ಕಳೆದ 2 ವರ್ಷಗಳಿಂದ ಈ ಯೋಜನೆ ಜಾರಿಗೆ ಬಂದು ಬಹುಶಃ ನಾವು ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಗೊಂಡ್ಬಂದಿದ್ದೀವಿ. ಈ ಜಾರಿಗೆ ತಂದಿರೋದ್ರಿಂದ ಮಂಡ್ಯ ಜಿಲ್ಲೆ ಒಂದರಲ್ಲೇ ಸುಮಾರು 3,200 ಕೋಟಿ ರೂಪಾಯಿಗಳನ್ನು 3,200 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ. ಇದರ್ಥ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನು ಹೋಗಲಾಡಿಸಬೇಕು ಅಂತಕ್ಕಂಥ ಕಾರಣದಿಂದ ಮಹಿಳೆಯರಿಗೂ ಕೂಡ ಸ್ವಾವಲಂಬನೆ ಬರಬೇಕು ಅಂತಕ್ಕಂಥ ಕಾರಣದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳ್ತಾರೆ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗಬೇಕಾದ್ರೆ ಪ್ರತಿಯೊಬ್ಬರು ಕೂಡ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿಯುತರಾದಾಗ ಮಾತ್ರ
ಶಕ್ತಿಯುತರಾದಾಗ ಮಾತ್ರ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಅದರಿಂದ ನಾನು 2013ರಿಂದ 2018ರವರೆಗೆ ಇರುವಾಗ ನಾವು ಏನು ಜನರಿಗೆ ಕೊಟ್ಟಿದ್ದೋ ಮಾತುಗಳನ್ನು, ಆ ಎಲ್ಲ ಮಾತುಗಳನ್ನು ಕೂಡ ಈಡೇರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ. 165 ಭರವಸೆಗಳನ್ನು ಕೊಟ್ಟಿದ್ದೆ. ಆ 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸಿದ್ದೀವಿ. ಈ ಸಾರಿ 492 ಭರವಸೆಗಳನ್ನು ಕೊಟ್ಟು ಈಗಾಗಲೇ 242 ಭರವಸೆಗಳನ್ನು ಈಡೇರಿಸತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ನಮ್ಮ ಸರ್ಕಾರ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೇವೆ ಅಂತಕ್ಕಂಥದನ್ನ ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಹಳ ಸಂತೋಷ. ಮಂಡ್ಯ ಜಿಲ್ಲೆ ಕೃಷಿ ಪ್ರಧಾನವಾದಂತ ಜಿಲ್ಲೆ. ನಾವು ಅಧಿಕಾರಕ್ಕೆ ಬಂದ ಮೇಲೆ ಮಂಡ್ಯ ಶುಗರ್ ಫ್ಯಾಕ್ಟರಿಗೆ 113 ಕೋಟಿ ರೂಪಾಯಿಗಳನ್ನ ಇಲ್ಲಿವರೆಗೆ ಕೊಟ್ಟಿದ್ದೇವೆ. ಏನಪ್ಪ 113 ಕೋಟಿ ರೂಪಾಯಿಗಳನ್ನ ಕೊಟ್ಟಿದ್ದೇವೆ. ನಾನು ಬಂದ ತಕ್ಷಣವೇ 50 ಕೋಟಿ ರೂಪಾಯಿಗಳನ್ನ ಕೊಟ್ಟೆ. ಆಮೇಲೆ 52 ಕೋಟಿ ರೂಪಾಯಿಗಳನ್ನ ವಿದ್ಯುತ್ ಶಕ್ತಿ ಬಾಕಿ ಬಿಲ್ಗಳನ್ನ ಮನ್ನಾ ಮಾಡಿದೆ. ಅದಲ್ಲದೆ 10 ಕೋಟಿ ರೂಪಾಯಿಗಳನ್ನ ಕೊಟ್ಟಿದ್ದೇನೆ. ಏನಯ್ಯ ಗಂಗಾಧರ? ಆದ್ರೆ ಪ್ರತಿ ವರ್ಷನೂ ಕೊಡ್ತೀನಿ ಅಂತ ಹೇಳಿ ಇಟ್ಕೋಬಾರದು. ಮಂಡ್ಯ ಶುಗರ್ ಫ್ಯಾಕ್ಟರಿ ಮುಚ್ಚಕ್ಕೆ ಸಾಧ್ಯ ಇಲ್ಲ. ಆದರೆ ಅದು ಲಾಭದಾಯಕವಾಗಿ ಮಾಡಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡಬೇಕು. ಮಂಡ್ಯದ ಮಂತ್ರಿ, ಜಿಲ್ಲಾ ಮಂತ್ರಿ ಮತ್ತೆ ಶಾಸಕರುಗಳು ಕೂತ್ಕೊಂಡು ಇದನ್ನು ಚರ್ಚೆ ಮಾಡಿ ಇದನ್ನ ಲಾಭದಾಯಕವಾಗಿ ನಡೆಸಲಿಕ್ಕೆ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಮಾಡಿದಾಗ ಮಾತ್ರ ಸಾಧ್ಯ ಆಗ್ತದೆ. ಹೊರತು ನಾನೇನೋ ಇದ್ದೀನಿ ಕೊಡ್ತೀನಿ ಅಂತ ಇಟ್ಕೊಳ್ಳೋಣ. ಬೇರೆ ಮಂತ್ರಿ ಬಂದಾಗ, ಬೇರೆ ಮುಖ್ಯಮಂತ್ರಿ ಬಂದಾಗ ಕೊಡ್ಲಿಕ್ಕೆ ಸಾಧ್ಯನಾ? ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೋಸ್ಕರ ಮಂಡ್ಯ ಶುಗರ್ ಫ್ಯಾಕ್ಟರಿ ಅದು ಲಾಭ ಅಥವಾ ನಷ್ಟ ಇಲ್ಲದೇನೆ ನಡೀತಕ್ಕಂಥ ರೀತಿಯಲ್ಲಿ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು. ನೀವು ಕೋ ಜನರೇಷನ್ ಮಾಡ್ತೀರಾ, ಇಲ್ಲ ಡಿಸ್ಟಿಲರಿ ಮಾಡ್ತೀರಾ, ಏನ್ ಮಾಡ್ತೀರಿ ಅಂತಕ್ಕಂಥದ್ದನ್ನು ಮಾಡ್ತಾ ಇದ್ದೀರಾ? ಮತ್ತೆ ಡಿಸ್ಟಿಲರಿ ಮಾಡಿಲ್ಲ. ಡಿಸ್ಟಿಲರಿ ಪ್ಲಾಂಟ್ ಮತ್ತೆ ಬಾಯ್ಲಿಂಗ್ ಹೌಸ್ ಸದ್ಯಕ್ಕೆ ಬಾಯ್ಲಿಂಗ್ ಹೌಸ್ ಹಾಕೊಟ್ಟು ಸಾಕು ಸರ್. ಹೇಳಿದ್ದಾರೆ ಸಾಹೇಬ್ರು. ಬಾಯ್ಲಿಂಗ್ ಹೌಸ್ ಮಾಡಿದ್ರೆ 60 ಕೋಟಿ ಆಗುತ್ತಷ್ಟೇ. ಇಳುವರಿನೂ ಜಾಸ್ತಿ ಆಗುತ್ತೆ, 5,000 ಪ್ರೆಷರು ಆಗುತ್ತೆ. ಅದನ್ನು ಮಾಡ್ಕೊಳ್ಳೋಣ, ಮುಂದಕ್ಕೆ ಡಿಸ್ಟರಿ ಮಾಡ್ಕೊಳ್ಳಿ. ಒಂದೇ ಸಲ ಹಣಕಾಸಿಂದ ಮಾಡೋಕ್ಕಾಗಲ್ಲ. 60 ಕೋಟಿ ಭರವಸೆ ಕೊಟ್ಟರು. 60 ಕೋಟಿ ಒಂದೇ ಮಾಡಿಬಿಟ್ರು ಸಾಕು. ಮುಂದೆ ವರ್ಷದಿಂದ ಯಾವುದು ಸಮಸ್ಯೆ ಇಲ್ಲ ನೋಡ್ಕೊಂಡು ಒಟ್ಟಿಗೆ ಮಂಡ್ಯ ಶುಗರ್ ಫ್ಯಾಕ್ಟರಿ ನಷ್ಟದಲ್ಲಿ ಇರಬಾರದು. ಈ ವರ್ಷ ಅದೊಂದು ಮಾಡ್ಕೊಡಿ ಬಾಯ್ಲಿಂಗ್ ಹೌಸ್. ಮುಂದೆ ದುಡ್ಡು ಕೇಳಲ್ಲ, ನಷ್ಟದಲ್ಲಿ ಇರಲ್ಲ. ಬಾಯ್ಲಿಂಗ್ ಹೌಸ್ ಒಂದು ಮಾಡಿಕೊಟ್ಬಿಡಿ, ಇದ ಮೇಲೆ ನಷ್ಟದಲ್ಲಿ ಇರಲ್ಲ ಅಂತ ಹೇಳಿದ್ದಾರೆ. ಅದರಿಂದ ಬಾಯ್ಲಿಂಗ್ ಹೌಸ್ ಅನ್ನ ಮಾಡ್ಕೊಳ್ಳೋಣ. ಆಮೇಲೆ ಈ ಕಾವೇರಿ ನದಿ ಇದೆಯಲ್ಲ, ಇದರ ಡಿಸ್ಪ್ಯೂಟ್ ಇಲ್ಲ. ಈಗ ತಮಿಳುನಾಡಿಗೆ
177.25 TMC ನೀರನ್ನು ಕೊಡಬೇಕು ಅಂತೇಳಿ ತೀರ್ಮಾನ ಆಗ್ಬಿಟ್ಟಿದೆ. 177.25 TMC ನೀರನ್ನು ಕೊಡಬೇಕು ಅಂತ ತೀರ್ಮಾನ ಆಗಿದೆ. ಅದು ಮಳೆಗಾಲ ಸರಿಯಾಗಿ ಆದಾಗ ಮಾತ್ರ. ಒಂದು ವೇಳೆ ಮಳೆಗಾಲ ಆಗಲಿಲ್ಲ ಅಂತಂದ್ರೆ ಡಿಸ್ಟ್ರೆಸ್ ಫಾರ್ಮುಲಾ ಜಾರಿಗೆ ಬರ್ತದೆ. ಆ ಡಿಸ್ಟ್ರೆಸ್ ಫಾರ್ಮುಲಾ ಇದೆಯಲ್ಲ, ಅದರ ಪ್ರಕಾರ ನೀರನ್ನು ಹಂಚಿಕೆ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇವತ್ತು ತಮಿಳುನಾಡಿನವರು ಆ 177.25 TMCಗೆ ಮಾತ್ರ ನೀರನ್ನು ಬಳಸ್ಕೊಳ್ಳಿಕ್ಕೆ ಅರ್ಹರಾಗಿರ್ತಾರೆ. ಆದರೆ ಅವರು ಮೇಕೆದಾಟು ಯೋಜನೆಗೆ, ರಿಸರ್ವಾಯರ್ಗೆ ಯಾಕೆ ಅಡ್ಡ ಬರ್ತಾ ಇದ್ದಾರೆ ಅಂತಕ್ಕಂಥದ್ದು ನನಗೆ ಇವತ್ತಿನವರೆಗೂ ಅರ್ಥ ಆಗಿಲ್ಲ. ಅದು ರಾಜಕೀಯ. ಅವರು ರಾಜಕೀಯ ಮಾಡಲಿಕ್ಕೋಸ್ಕರವಾಗಿ ಮೇಕೆದಾಟು ಮಾಡಬಾರದು ರಿಸರ್ವಾಯರ್ನ ಅಂತೇಳಿ, ಅದು ಬ್ಯಾಲೆನ್ಸಿಂಗ್ ರಿಸರ್ವಾಯರ್, ಮತ್ತೆ ನಮ್ಮ ಜಾಗದಲ್ಲಿ ಕಟ್ಟತಕ್ಕಂಥದ್ದು. ಅದನ್ನು ನಾವು ಅವರು 177.25 TMCನ ಅಷ್ಟಕ್ಕೆ ಮಾತ್ರ ಅವರು ಇರ್ತಕ್ಕಂಥದ್ದು. ನಾವು ಉಳಿಕೆ ನೀರು ಈಗ ಇಲ್ಲಿವರೆಗೆ 98 TMC ನೀರು ಕೊಡಬೇಕಾಗಿತ್ತು. ಆದರೆ ಇವತ್ತಿನವರೆಗೆ 221 TMC ನೀರು ಹೊಟ್ಟೋಗಿದೆ. ಅಂದ್ರೆ ಎಷ್ಟು ನೀರು ಕೊಡಬೇಕಾಗಿತ್ತೋ ಅದಕ್ಕಿಂತ 122 TMC ನೀರು ಹೆಚ್ಚಾಗಿ ಹೋಗಿದೆ. ಎಷ್ಟು ನೀರು ಕೊಡಬೇಕಾಗಿತ್ತು ಅಷ್ಟಕ್ಕಿಂತ 122 TMC ನೀರು ಹೋಗಿದೆ. ಅಂತಂದ್ರೆ ನಾವು ಮಳೆಗಾಲ ಚೆನ್ನಾಗಾದ್ರೆ ನಾವೇ ನೀರು ಇಟ್ಕೊಳ್ಳೋಕ್ಕಾಗಲ್ಲ, ನೀರು ಕೊಟ್ಟೇ ಕೊಡ್ತೀವಿ. ಅದೃಷ್ಟವಶಾತ್ ಕಳೆದ ವರ್ಷ ಮತ್ತು ಈ ವರ್ಷ 2 ವರ್ಷನೂ ಕೂಡ ಒಳ್ಳೆ ಮಳೆಗಾಲ ಆಗಿದೆ. ಕಳೆದ ವರ್ಷ ಈ ವರ್ಷಕ್ಕಿಂತ ಜಾಸ್ತಿ ಮಳೆಗಾಲ ಆಗಿತ್ತು. ಈ ವರ್ಷನೂ ಕೂಡ ವಾಡಿಕೆ ಮಳೆಗಿಂತ ಜಾಸ್ತಿ ಆಗಿದೆ. ನಮ್ಮ ಅದೃಷ್ಟ ಎಲ್ಲ ಜಲಾಶಯಗಳು ಕೂಡ ತುಂಬಿದವೆ. ಕೃಷ್ಣ ಸಾಗರ, KRS, ಕಬಿನಿ, ಆಮೇಲೆ ಹೇಮಾವತಿ, ಹಾರಂಗಿ, ತುಂಗಭದ್ರಾ, ಆಮೇಲೆ ನಾರಾಯಣಪುರ ಮತ್ತೆ ಅಪ್ಪರ್ ಕೃಷ್ಣ, ಇವೆಲ್ಲ ಜಲಾಶಯಗಳು ಕೂಡ ತುಂಬಿದವೆ. ಈ ಸಾರಿ ವಿದ್ಯುತ್ ಉತ್ಪಾದನೆ ಮಾಡ್ತಕ್ಕಂಥ ಶರಾವತಿ, ಅಲ್ಲೂ ಕೂಡ ನೀರು ತುಂಬಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ವರ್ಷ ಒಂದು ವಿದ್ಯುತ್ ಅಭಾವ ಬರಲಿಕ್ಕೆ ಸಾಧ್ಯ ಇಲ್ಲ. ಎರಡನೇದು, ನಮಗೂ ತಮಿಳುನಾಡಿಗೂ ನೀರು ಹಂಚಿಕೆಯಲ್ಲಿ ವಿವಾದ ಬರಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಮಳೆ ಸಕಾಲಕ್ಕಾದರೆ ನಮಗೆ ನೀರಿನ ಸಮಸ್ಯೆ ಉದ್ಭವ ಆಗಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನಾನು ತಮಿಳುನಾಡಿನವರಿಗೆ ಮನವಿ ಮಾಡ್ತೇನೆ, ಕೇಂದ್ರ ಸರ್ಕಾರಕ್ಕೂ ಮನವಿ ಮಾಡ್ತೇನೆ, ಕೂಡಲೇ ಮೇಕೆದಾಟು ಯೋಜನೆಯನ್ನು ಮಾಡಲಿಕ್ಕೆ ಅವಕಾಶ ಕಲ್ಪಿಸ್ಕೊಡ್ಬೇಕು ಅಂತಕ್ಕಂಥ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಇದು ಅನಗತ್ಯವಾಗಿ ರಾಜಕೀಯಕ್ಕೋಸ್ಕರ ತಕರಾರು ಮಾಡ್ತಕ್ಕಂಥದ್ದು ಇದೆಯಲ್ಲ, ಆ ತಕರಾರನ್ನು ಮಾಡಬಾರದು ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಈ ಮೇಕೆದಾಟು ಇದೆಯಲ್ಲ, ಆ ಮೇಕೆದಾಟು ನಾವು ರಿಸರ್ವಾಯರ್ನ ಮಾಡಿದ್ರೆ ಸುಮಾರು 66 TMC ನೀರನ್ನು ಅಲ್ಲಿ ಶೇಖರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. 66 TMC ನೀರನ್ನು ಶೇಖರಣೆ ಮಾಡಿದ್ರೆ ತಮಿಳುನಾಡಿಗೂ ಉಪಯೋಗ ಆಗುತ್ತೆ, ಕರ್ನಾಟಕಕ್ಕೂ ಉಪಯೋಗ ಆಗುತ್ತೆ. ಕರ್ನಾಟಕ ನಾವು ಮಳೆ ಬರದೇ ಇದ್ದಾಗ ಅದನ್ನು ತಮಿಳುನಾಡಿಗೆ ಬಿಟ್ಟುಕೊಡ್ಲಿಕ್ಕೆ, ಮಳೆ ಬಂದಾಗ ಅದನ್ನು ಶೇಖರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಕೂಡ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಈ ಗಗನಚುಕ್ಕಿ ಜಲಪಾತ ಇದೆಯಲ್ಲ, ಇದರ ನೋಡಲಿಕ್ಕೆ ನಾವು ಸುಮಾರು 6,04,00,000 ಖರ್ಚು ಮಾಡಿದ್ದೀವಿ.
ಜನ ಕೂತ್ಕೊಂಡು ನೋಡ್ಲಿಕ್ಕೂ ಕೂಡ ಅನುಕೂಲ ಮಾಡಿಕೊಡ್ತಕ್ಕಂಥ ಆಸನಗಳ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿದ್ದೀವಿ. ಆದ್ದರಿಂದ ಜನರು ಹೆಚ್ಚು ಜನರು ಈ ಪ್ರಕೃತಿ ಸೌಂದರ್ಯವನ್ನ ವೀಕ್ಷಣೆ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸುಮಾರು ಕಳೆದ 3 ವರ್ಷದಲ್ಲಿ ಈಗಿನ ಅಂಕಿಅಂಶಗಳ ಪ್ರಕಾರ 22ಕ್ಕೂ ಹೆಚ್ಚು ಪ್ರವಾಸಿಗರು ಇಲ್ಲಿ ಬಂದಿದ್ದಾರೆ. ಸುಮಾರು 22 ಲಕ್ಷಕ್ಕೂ ಹೆಚ್ಚು ಪ್ರವಾಸಿಗರು ಇಲ್ಲಿ ಬಂದಿದ್ದಾರೆ. ನಾವು ಅದಕ್ಕೋಸ್ಕರನೇ ಎಲ್ಲೆಲ್ಲಿ ಪ್ರವಾಸಿ ಕೇಂದ್ರಗಳಿದ್ದಾವೆ ಆ ಪ್ರವಾಸಿ ಕೇಂದ್ರಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ಇಲ್ಲೂ ಕೂಡ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ನಾವು ಈ ಶಿವನಸಮುದ್ರ ಜಲಪಾತ ಇದೆಯಲ್ಲ, ಇಲ್ಲಿ ಇಡೀ ಏಷ್ಯಾದಲ್ಲೇ 1902ನೇ ಇಸ್ವಿನಲ್ಲಿ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. 1902ನೇ ಇಸ್ವಿನಲ್ಲಿ ಬಹುಶಃ ಇಡೀ ಏಷ್ಯಾದಲ್ಲೇ ಮೊದಲು ವಿದ್ಯುತ್ ಉತ್ಪಾದನೆ ಮಾಡಿದಂಥ ಕೇಂದ್ರ ಶಿವನ ಸಮುದ್ರ ಅಂತಕ್ಕಂಥದ್ದನ್ನು ನಾವು ಹೆಗ್ಗಳಿಕೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಅದಾದ್ದರಿಂದ ಇವತ್ತು ಅನೇಕ ವಿದ್ಯುತ್ತನ್ನು ಇವತ್ತು ಸೆಲ್ಫ್ ಸಫಿಷಿಯನ್ಸಿ ಬಂದಿದ್ರೆ ವಿದ್ಯುತ್ನಲ್ಲಿ ಇದು ಮೂಲ, ಶಿವನ ಸಮುದ್ರ ಮೂಲ. ಇಲ್ಲಿಂದ ಇವತ್ತು ಸುಮಾರು ಕರ್ನಾಟಕಕ್ಕೆ ಬೇಕಾದಷ್ಟು ವಿದ್ಯುತ್ತನ್ನು ಬಳಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ, ಉತ್ಪಾದನೆ ಮಾಡ್ತಾ ಇದ್ದೀವಿ, ಅದನ್ನು ಬಳಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದರಿಂದ ಈ ಬಾರಿ ವಿದ್ಯುತ್ತಿನ ಅಭಾವ ಬರಲಿಕ್ಕೆ ಸಾಧ್ಯ ಇಲ್ಲ. ಈ ಬಾರಿ ವಿದ್ಯುತ್ತಿನ ಅಭಾವ ಬರಲಿಕ್ಕೆ ಸಾಧ್ಯ ಇಲ್ಲ. ವಿದ್ಯುತ್ತನ್ನು ಉತ್ಪಾದನೆ ಮಾಡಿ ರೈತರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಈ ವರ್ಷ ಸುಮಾರು 82 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಆಗಿದೆ. 82 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಆಗಿದೆ. ಕಳೆದ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಆಗಿದೆ. ಸುಮಾರು 5 ಲಕ್ಷ ಹೆಕ್ಟೇರ್, ಸುಮಾರು 5 ಲಕ್ಷಕ್ಕೂ ಹೆಚ್ಚು ಹೆಕ್ಟೇರ್ ಪ್ರದೇಶ ಹೆಚ್ಚು ಮಳೆಯಿಂದ ಹಾನಿಯಾಗಿದೆ, ಬೆಳೆ ಹಾನಿಯಾಗಿದೆ. ಅವೆಲ್ಲಕ್ಕೂ ಕೂಡ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗಾಗಲೇ ಯಾರ್ಯಾರು ಮಳೆ ಹೆಚ್ಚಾಗಿ ಸತ್ತಿದ್ದಾರೆ, ಜಾನುವಾರುಗಳು ಸತ್ತಿದ್ದಾವೆ, ಮನೆಗಳು ಬಿದ್ದೋಗಿದ್ದಾವೆ, ಅವ್ರಿಗೆಲ್ರಿಗೂ ಕೂಡ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಇನ್ನು ಮುಂದೆನೂ ಕೂಡ ಈಗ ನಾನು ಮೊನ್ನೆ ಕೃಷಿ ಸಚಿವರು, ರೆವಿನ್ಯೂ ಸಚಿವರು ಅವ್ರ ಜೊತೆಯಲ್ಲಿ ಒಂದು ವಿಡಿಯೋ ಕಾನ್ಫರೆನ್ಸ್ ಮಾಡಿದೆ. ಜಿಲ್ಲಾಧಿಕಾರಿಗಳ ಜೊತೆ, ಸಿಇಒಗಳ ಜೊತೆ ಈ ವಿಡಿಯೋ ಕಾನ್ಫರೆನ್ಸ್ ಅನ್ನು ಮಾಡಿದೆ. ಅವ್ರು ಬಹಳ ಸ್ಪಷ್ಟವಾಗಿ ಜಿಲ್ಲಾಧಿಕಾರಿಗಳಿಗೆ, ಸಿಇಒಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಇನ್ನು 10 ದಿನಗಳಲ್ಲಿ ಜಂಟಿ ಸರ್ವೆಯನ್ನ ಮಾಡಿ ಮುಗಿಸಬೇಕು. ಜಂಟಿ ಸರ್ವೆಯನ್ನ ಮಾಡಿ ಮುಗಿಸಬೇಕು. ಸರ್ಕಾರಕ್ಕೆ ವರದಿ ಕೊಟ್ಟರೆ ನಾವು ಬೆಳೆ ಪರಿಹಾರವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಮಾತುಗಳನ್ನು ಹೇಳಿದ್ದೀವಿ. ಈಗಾಗಲೇ ನಾವು ತಯಾರಿ ಮಾಡ್ಕೊಂಡಿದ್ದೀವಿ. ದುಡ್ಡಿಗೆ ತೊಂದರೆ ಇಲ್ಲ. ಯಾಕಂತಂದ್ರೆ ಬಹಳ ಜನ ವಿರೋಧ ಪಕ್ಷದವರು ನಮ್ಮ ಮೇಲೆ ಟೀಕೆ ಮಾಡ್ತಾರೆ. ಗ್ಯಾರಂಟಿ ಯೋಜನೆಗಳನ್ನು ಮಾಡಿ ರಾಜ್ಯ ಸರ್ಕಾರದಲ್ಲಿ ದುಡ್ಡಿಲ್ಲ, ಬೇರೆ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಅಂತಕ್ಕಂಥ ಪ್ರಚಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಅದು ಸುಳ್ಳು ಪ್ರಚಾರ. ಗ್ಯಾರಂಟಿ ಯೋಜನೆಗಳಿಗೆ ಇಲ್ಲಿವರೆಗೆ ಖರ್ಚು ಮಾಡಿರ್ತಕ್ಕಂಥ ಹಣ ಸುಮಾರು 99 ಲಕ್ಷ ಕೋಟಿ, 99,000 ಕೋಟಿ, 99,000 ಕೋಟಿ. ಇನ್ನೇನು 1 ಲಕ್ಷ ಕೋಟಿ ತಲುಪ್ತಾ ಇದ್ದೀವಿ. 1 ಲಕ್ಷ ಕೋಟಿ ತಲುಪ್ತಾ ಇದ್ದೀವಿ. ಆದ್ರಿಂದ ನಮ್ಮಲ್ಲಿ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೂ ದುಡ್ಡಿದೆ, ಮತ್ತೆ
ಗ್ಯಾರಂಟಿ ಯೋಜನೆಗಳನ್ನು ಮಾಡಲಿಕ್ಕೂ ಕೂಡ ದುಡ್ಡಿದೆ. ಅದರಿಂದ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಅಗತ್ಯವಾಗಿ ಬೇಕಾದಂಥ ಹಣ ಸರ್ಕಾರದಲ್ಲಿ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವಿರೋಧ ಪಕ್ಷದವರಿಗೆ ಏನು ವಿಚಾರ ಇಲ್ಲ ಮಾತಾಡಲಿಕ್ಕೆ, ಯಾವ ವಿಷಯನೂ ಇಲ್ಲ. ಅದಕ್ಕೋಸ್ಕರ ಸುಳ್ಳು ಪ್ರಚಾರ ಮಾಡ್ತಾರೆ, ಸುಳ್ಳು ಆಪಾದನೆಗಳನ್ನು ಮಾಡ್ತಾರೆ. ಅದನ್ನೆಲ್ಲ ಅವ್ರ ಮಾತುಗಳನ್ನು ನಂಬೇಡಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ವಿರೋಧ ಪಕ್ಷದವರು ಇದರಲ್ಲ, ಪ್ರಚೋದನೆ ಮಾಡೋದು, ಬರೀ ಪ್ರಚೋದನೆ ಮಾಡೋದು, ಸುಳ್ಳುಗಳನ್ನು ಹೇಳಿ ಜನರನ್ನ ಪ್ರಚೋದಿಸಿ ಅಶಾಂತಿಯನ್ನ ನಿರ್ಮಾಣ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಅವಕಾಶ ಕೊಡಕೂಡುದು. ಜನರು ಅವ್ರ ಮಾತುಗಳಿಗೆ ಕಿವಿ ಕೊಡಕೂಡುದು ಅಂತಕ್ಕಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಬಿಜೆಪಿಯವ್ರಿಗೆ ಏನು ಕೆಲಸ ಇಲ್ಲ. ಸಮಾಜದಲ್ಲಿ ಜಾತಿಗಳನ್ನು ಒಡೆಯೋದು, ಧರ್ಮಗಳನ್ನು ಒಡೆಯೋದು, ಜನರನ್ನ ಎತ್ಕಟ್ಟೋದು. ಹಿಂದೂ ಮುಸ್ಲಿಂ, ಈಗ ಕುವೆಂಪು ಅವರು ನಮ್ಗೆ ಹೇಳಿದ್ದಾರೆ, ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಅಂತೀವಿ. ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ಬೇಕಲ್ಲ, ಪರಸ್ಪರ ಪ್ರೀತಿಯಿಂದ ಬದುಕಬೇಕು ಹೊರತು ಯಾವುದೇ ಕಾರಣಕ್ಕೆ ಪರಸ್ಪರ ದ್ವೇಷ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬಾರದು ಅಂತಕ್ಕಂಥದ್ದು. ಈ ಬಿಜೆಪಿಯವ್ರ ಕೆಲಸ ಏನಪ್ಪಾ ಅಂತಂದ್ರೆ ದ್ವೇಷ ಹುಟ್ಟಾಗ್ತಕ್ಕಂಥದ್ದು, ಸಮಾಜ ಒಡಿತಕ್ಕಂಥದ್ದು, ಸುಳ್ಳು ಹೇಳ್ತಕ್ಕಂಥದ್ದು. ಸುಳ್ಳೇ ಅವ್ರ ಮನೆ ದೇವರು. ಬಿಜೆಪಿಯವರ ಮನೆ ದೇವರು ಯಾವ್ದಪ್ಪ ಅಂತಂದ್ರೆ ಸುಳ್ಳೇ. ದಯಮಾಡಿ ಈ ರಾಜ್ಯದ ಜನತೆಗೆ ನಾನು ಮನವಿ ಮಾಡ್ತೇನೆ, ಬಿಜೆಪಿಯವರ ಮಾತುಗಳನ್ನ ನಂಬ್ಕೊಳ್ಳಕ್ ಹೋಗ್ಬೇಡಿ, JDS-ನವರ ಮಾತುಗಳನ್ನ ನಂಬ್ಕೋಬೇಡಿ. ಈಗ JDS-ನವರು ಸೇರ್ಕೊಂಡ್ಬಿಟ್ಟಿದ್ದಾರೆ ಬಿಜೆಪಿಯವ್ರ ಜೊತೆ. ಮೊದಲು ಇರಲಿಲ್ಲ. JDS-ನವರು ಕಳೆದ ಲೋಕಸಭಾ ಚುನಾವಣೆಯಿಂದ ಜೊತೆ ಸೇರ್ಕೊಂಡಿದ್ದಾರೆ. ಯಾಕೆಂತಂದ್ರೆ JDS-ನವರು ಅವರು ಬಹಳ ಕಡಿಮೆ ಸ್ಥಾನಗಳನ್ನು ಗೆಲ್ಲಲಿಕ್ಕೆ ಪ್ರಾರಂಭ ಆದ್ಮೇಲೆ ಈಗ ಬಿಜೆಪಿಯವ್ರ ಜೊತೆ ಸೇರ್ಕೊಂಡು, ನಾಳೆ ಮುಂದೆ ಒಂದಿನ ಅವರು ಬಿಜೆಪಿಯವ್ರ ಜೊತೆ ಸೇರ್ಕೊಂಡ್ರು ಕೂಡ ಆಶ್ಚರ್ಯ ಪಡಬೇಕಾದಂತ ಅಗತ್ಯ ಇಲ್ಲ. ಆ ಕಾರಣಕ್ಕೋಸ್ಕರ ನೀವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಸರ್ಕಾರ ನಿಮ್ಮ ಸರ್ಕಾರ. ನಾವು ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಗಳನ್ನು ತೊಡೆದಾಕ್ಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದೇವೆ. ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಹೇಳಿರ್ತಕ್ಕಂಥದ್ದು. ಸ್ವಾತಂತ್ರ್ಯ, ಸಮಾನತೆ ಮತ್ತೆ ಭ್ರಾತೃತ್ವ. ನಾವು ಪರಸ್ಪರ ಪ್ರೀತಿಯಿಂದ ಬದುಕಬೇಕು ಹೊರತು ದ್ವೇಷದಿಂದ ಬದುಕಬಾರ್ದು. ದ್ವೇಷ ಸಮಾಜವನ್ನು ಒಡಿತಕ್ಕಂಥ ಕೆಲಸವನ್ನು ಮಾಡ್ತದೆ. ಅದಕ್ಕೋಸ್ಕರ ಈ ಬಿಜೆಪಿಯವರು ಇದ್ದಾರಲ್ಲ, ಸಮಾಜ ಒಡೆಯೋದರಲ್ಲಿ ನಿಶ್ಚೀಮರು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬೇರೆ ಧರ್ಮದ ಪರಧರ್ಮ ಸಹಿಷ್ಣುತೆಯನ್ನು ಬೆಳೆಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇದನ್ನು ಮಾಡಿದಾಗ ಮಾತ್ರ ಎಲ್ಲ ಧರ್ಮಗಳನ್ನು ಕೂಡ ಸಮಾನವಾಗಿ ಗೌರವದಿಂದ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಬೇರೆ ಧರ್ಮದವರನ್ನು ಪ್ರೀತಿಸಲಿಕ್ಕೆ ಸಾಧ್ಯ ಆಗ್ತದೆ. ಆ ಕೆಲಸವನ್ನ ನಾವು ನೀವೆಲ್ಲ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ಅತ್ಯಂತ ಸಂತೋಷದಿಂದ ಈ ಗಗನಚುಕ್ಕಿ ಜಲಪಾತೋತ್ಸವವನ್ನು ಉದ್ಘಾಟನೆ ಮಾಡಿ ನಿಮ್ಮೆಲ್ಲರಿಗೂ ಶುಭ ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.